ಆಳ್ವಾಸ್ ಫೌಂಡರ್ ಅವರ ಮನೆಗೆ ಬಂದಿದ್ದೇವೆ. ಅವರ ಹೋಮ್ ಟೂರ್ ಕೊಡೋಣ ಬನ್ನಿ. ಮ್ಯಾಮ್ ನಾವು ಹೇಳಿದ್ರೆ ನಿಮ್ಗೆ ಶಾಕ್ ಆಗ್ಬೋದು ಮ್ಯಾಮ್. ಗೈಸ್ ಈಗ ನಾವು ಇಲ್ಲಿ ಸ್ಟಾಲ್ ನ ಎಂಟಿ ಮಾಡ್ಬೇಕು ಅಂತಿದೀವಿ. ಆಳು ಅವ್ರ ಮನೆ ಒಳಗೆ ಖಜಾನೆ ಉಂಟು ನೋಡಿ, ಹುಡಿಯಾದ ಸೀನ್ ನೋಡಿ. ಮಾರ್ನಿಂಗ್ ಸ್ನೇಹಿತರೆ, ಕಾಫಿ ಜೊತೆ ವ್ಯೂ, ಮಳೆ ಬರ್ತಿದೆ ಮಂಗಳೂರಲ್ಲಿ, ಮೋಡ ನೋಡಿ ಅಲ್ಲಿ. ಸ್ಯಾಮ್ ಇನ್ನೂ ಮಲಗಿದ್ದಾರೆ. ನನಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸ ಇದೆ, ಬೆಳಿಗ್ಗೆ ವರ್ಕೌಟಿಗೆ ಹೋಗ್ತೀನಲ್ಲ ಹಾಗೆ. ಶರಣ್ is coming in 5-10 minutes. Sharon is coming in 5-10 minutes. 5-10 minutes. Open. He can stay with us. Good morning. Bro, he will come and wake you up. ನಾವು ಎಬ್ಬಿಸಿದ್ರೆ ಹೇಳಲ್ಲ ನೋಡಿ. ಈಗ ಎದ್ದು ನಾವು ರೆಡಿ ಆಗ್ಬೇಕು ಸ್ವಲ್ಪ ಹೊತ್ತಲ್ಲಿ. ಹೊರಗಡೆ ಒಬ್ಬ ಮೂವಿ ನೋಡಿದ್ದೆ, ವ್ಯೂ ಹೇಗಿದೆ. ಸ್ನೇಹಿತರೆ ಆಲ್ಮೋಸ್ಟ್ ರೆಡಿ. ಲುಕ್ ಹೇಗಿದೆ, ಲೈಟ್ ಉಂಟು ಈಗ. ನಾನು ಮತ್ತೆ ಸ್ಯಾಮ್ ಟ್ವಿನ್ ಮಾಡ್ತಾ ಇದ್ದೀವಿ. ತಡ ವಾಚ್ ಹಾಕೋಬೇಕು, ವಾಚ್ ಹಾಕಿದ್ರೆ ರೆಡಿ ನೋಡಿ. ನಾನು ಮತ್ತೆ ಸ್ಯಾಮ್ ಟ್ವಿನ್ ಮಾಡ್ತಿದ್ದೇವೆ. ಚಂದ ಕಾಣ್ತುಂಟು ಔಟ್ಫಿಟ್, ಹೇಗುಂಟಂತ ಹೇಳಿ ನೋಡೋಣ. ಫುಲ್ ಪಾಸ ಫೇಲ ಸ್ನೇಹಿತರೆ, ಹುಡಿಯಾದ ಸೀನ್ ನೋಡಿ. ರೆಡ್ ಪೀಸ್, ನಮ್ಮ ಆನೆ ಬಂದು ಗುದ್ದಿರೋದು ನೋಡಿ ಗೈಸ್. ಮನೀಶ್ ಪೀಸ್ಗಳು ಹಾಕೋತವ್ರು ಬೆಳಗ್ಗೆ ಎದ್ದು ಗುದ್ಬಿಟ್ಟು. ಮನೀಶ್ ಬನ್ನಿ ಹೊರಡೋಣ ಬ್ರೋ. ಅದು ಅವನು ಸ್ಟಾರ್ಟ್ ಮಾಡಿದಂತೆ ಗಾಡಿ ಹಾರಿತಂತೆ. ಅದು ಕಂಪು ಬ್ರೋ, ಅವರು ಇತ್ತನದೆ ಬ್ರೇಕ್ ಬಿಟ್ನ ಪೋಪುಜಿ ಗಾಡಿ ಎಕ್ಸಲೇಟರ್ ಕೊರ್ನಾಗ ಪವರ್ ಜಾಸ್ತಿ ಇತ್ತು. ಇಟ್ಕೊಂಡು ಹೋಗ್ತದೆ, ಬಟ್ ಹೋಗುವಷ್ಟು ಆದ್ರೆ ಸಾಕಲ್ಲ ಬ್ರೋ. ಅಲ್ಲಿ ಹೋಗಿಲ್ಲ ದಬ್ಬಂತ ಬಿದ್ಬಿಟ್ರೆ ಎಲ್ರು. ಜೈ ಬಜರಂಗ ಬಲಿ, ಹೋಗುವ, ದೇವರಿದ್ದಾರೆ. ಸ್ನೇಹಿತರೆ ನಾವು ಸ್ಟ್ರೈಟ್ ಹೋಗ್ತಾ ಇರೋದು, ಬಟ್ ಸ್ಟೇರಿಂಗ್ ನೋಡಿ ಹೇಗುಂಟಂತ. ನಿನ್ನೆ ಆದ ಪೆಟ್ಟಿಗೆ ಇಂಪ್ಯಾಕ್ಟಿಗೆ ಸ್ಟೇರಿಂಗ್ ಸಹ ವಾರೆ ಆಗ್ಬಿಟ್ಟಿದೆ. ಮನೀಶ್ ವಾರೆ ಇರೋದೆಲ್ಲ ಸ್ಟ್ರೈಟ್ ಮಾಡ್ತಾರ ಅನ್ಸುತ್ತೆ. ಹಾ ಬ್ರೋ, ನಿಮ್ಮ ಮನೀಶ್ ವಾರೆ ಇರೋದೆಲ್ಲ ಸ್ಟ್ರೈಟ್ ಮಾಡ್ತಿದ್ದೆ. ವಾರ ಏನಾರು ಇದೆಯಾ? ನಂದು ಸ್ಟ್ರೈಟ್ ಉಂಟು. ಏನೇ ಬಿಸಿ ಆಗಿದ್ಯಾ? ಹಾಟ್ ಆಗಿ ಹೋಗ್ತೀರಾ? ಬನ್ನಿ, ಹಾಟ್ ಆಗಿ ಎದುರಿಂದ ಹೋಗ್ಬೇಕು, ಹಿಂದಿಂದ ಯಾಕೆ. ಕಾಲೇಜ್ ರೀಚ್ ಆಗಿದ್ದೇವೆ ಸ್ನೇಹಿತರೆ. ನಾವು ಕಾರ್ ಅಡಗಿಸಿ ನಿಲ್ಲಿಸ್ತಾ ಇದ್ದೇವೆ ಸ್ನೇಹಿತರೆ. Nice to meet you, bro. Nice to meet you. Hello. Adat. Ana. ಫಸ್ಟ್ ಆಫ್ ಆಲ್ ನಮಸ್ಕಾರ ಕೊಡ್ಲತ್ತುಗ ಆಲ್ವಾಸ್ ತಕ್ಲಿಂದ ನಾಯ್ಸ್ ಕೇನ್ಗೋ ಅಂತ ಜೋರ್ ಬರೋದು. ಬ್ಯಾಂಗ್ಳೂರ್ಲ ಜಾಸ್ತಿ ನಾಯ್ಸ್ ಉಂಟು, ಕ್ರೇಜಿ. And first of all, thank you for inviting Sharan. Congratulations, and sir, thank you for having us here. Tuludu Patarada, Kannada Patarada confused avudundo, but then it feels really good. Oorinda illige bandu, talking in front of the students here feels really good. Thanks for the opportunity. Kushi aitu. Very nice. Students, everyone here, all the best for your studies, careers. Channag ಮಾಡಿ, ಗಮ್ಮತ್ ಮಾಡ್ತಾ ಪವರ್ ಹೌಸ್ ಅಲ್ಲಿ ತಿಂತ ಕರಿಯರ್ ನ ಒಳ್ಳೆ ಓದಿ, ತುಂಬಾ ಒಳ್ಳೆ ಓದಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟು ಬೇಗ
ನಮ್ಮ ಗೆಸ್ಟ್ ನಾವು ಚೀಫ್ ಗೆಸ್ಟ್ ಅವರು ಆಲೋಚಿಸಿದ್ರು ನೀವು ಚಾ ಮಾಡ್ಬೇಕು. ಚಾ ಮಾಡ್ಬೇಕು. ನೀವಿಬ್ರು ಸೇರಿ ಚಾ ಮಾಡ್ಬೇಕು. ಅವರ ಕಿಚನ್ ಬನ್ನಿ, ನಡುಕ್ ಬನ್ನಿ, ನೀವೇ ಮಾಡಿಸ್ಕೊಳ್ಬೇಕು. ಚಾ ಮಾಡ್ತಾರೆ. ಟೀ ಪೌಡರ್ ಯಾಕಂದ್ರೆ ಟೀಮ್ ನಾಗ ಶುಗರ್ ಫ್ರೀ ಶುಗರ್ ಕಮ್ಮಿ ಮಾಡೋಣ ಜಾಸ್ತಿ ಮಾಡೋಣ? ಏನು ಅರ್ಥ ಆಗ್ತದೆ of course, as I make fitness content, coaching ಮಾಡ್ತೀನಿ, ಸೊ ಆ ರೀಸನ್ ಇಂದಲೇ ನಾವು ಮೀಟ್ ಆಗಿರೋದು. ಖಾಲಿ ಒಂದೇ 2 ದಿನ ಇಟ್ ವಾಸ್ ಲೈಕ್ ಕೋಚ್ ಅಂಡ್ ಕ್ಲೈಂಟ್ ಕೈಂಡ್ ಆಫ್ ಕಾನ್ವರ್ಸೇಷನ್. ಅದಾದ್ಮೇಲೆ ವಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಅಂದ್ರೆ ವ್ಯಾಲ್ಯೂ ಎಡಿಷನ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಜಸ್ಟ್ ಲೈಕ್ ಪ್ರಾಬ್ಲಿ ಸ್ಯಾಮ್ ಹ್ಯಾಸ್ ಲರ್ನ್ ಸಮಥಿಂಗ್ ಫ್ರಮ್ ಮೀ, ಐ ಹ್ಯಾವ್ ಆಲ್ಸೋ ಲರ್ನ್ ಸಮಥಿಂಗ್ ಫ್ರಮ್ ಹಿಮ್. ಸೊ ಒಬ್ರು ಫ್ರೆಂಡ್ ಆಗಿದ್ದಾಗ ಒಬ್ರನ್ನೊಬ್ರು ಮೇಲೆ ಎತ್ತಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. Thank you so much for coming. Thank you, Sam, for coming. ಸ್ನೇಹಿತರೆ, ತುಂಬಾ ಚಂದ ಉಂಟು. ಗ್ಲಾಡ್ ದಟ್ ಮಂಗಳೂರಿಗೆ ಬಂದು ಇವೆಂಟ್ ನಮ್ಮ ಹೋಮ್ ಟೌನ್ ಅಂತ ತುಂಬಾ ಖುಷಿ ಆಗುತ್ತೆ. ಗೈಸ್, ಈಗ ನಾವು ಇಲ್ಲಿ ಸ್ಟಾಲ್ ನ ಎಂಟಿ ಮಾಡ್ಬೇಕು ಅಂತಿದೀವಿ. ನಾನು ಶ್ರವಣ್ ಬಸ್ ಸೇರಿ ನಾವೇ ತಿನ್ನೋದಾ ಬೇರೆ? ಬೇರೆ ಕೊಡೋದು ಸ್ಟೂಡೆಂಟ್ ಎಂಚ I don't know. You want to give ಬ್ರೋ, ಅಲ್ಲಿ ಪೆಟ್ಲಡೆ ಆದ್ರೆ ಇಲ್ಲ ಇಲ್ಲ you do whatever. Some creatively you do. I'm okay. ನಮ್ಮ ತಿನ್ಪೂಜೆ ನಿಕ್ಲಿಕ್ ತಿನ್ಪಾವ ಎಂಚ ಗಿವ್ ಅವೇ ಟೇಸ್ಟ್ ಮಾಡಿ ನೀವೆಲ್ಲ ರಿವ್ಯೂ ಕೊಡ್ಬೇಕು ಪವರ್ ಹೌಸ್ಗೆ ಚಂದ ಉಂಟಂತ. ಪವರ್ ಹೌಸ್ ಹಾ, ಧರ್ಮಗತ್ ನಮ್ಮ ಪೇ ಮನ್ಪ ಸರ್, ನಮ್ಮ ಪೇ ಮನ್ಪ ಧರ್ಮಗತ್ ಈ ಫುಲ್ ಪ್ಲೇಟ್ ದ ಪ್ರೈಸ್ ಐತಿ ಪನ್ಲೆ ನಮ್ಮ ಪೇ ಮನ್ಪ. Crazy, bro. Thank you so much. ಪವರ್ ಹೌಸ್ ನ ಲೆಕ್ಕದ ಪವರ್ ಹೌಸ್ ಲೆಕ್ಕದಲ್ಲಿ Thank you so much. Thank you. Very ಖುಷಿ ಆಯ್ತು. ನಮ್ಗೆ ಪ್ರೀತಿ ಇಲ್ಲ ಅಲ್ಲ, ನಮ್ಗೆ ಪ್ರೀತಿ ಸರ್ ನೋಡಿ, ನಮ್ಗೆ ಪ್ರೀತಿ ಇಲ್ಲ ಅವ್ರದ್ದು. ಯಾನ್ ದಾಲ ಮಂಡೆ ವೆಚ್ಚ ಅಂಡ ಮೇರೆಗೆ ಕಾಲ್ ಮಾಡಿ. He is the first person I called to. Don't I call you? Yes bro, all the best. ಚೆನ್ನಾಗಿ ಮಾಡಿ, ಇನ್ನು 10 ಕಾಲೇಜಸ್ ಹೋಗಿ, ಇನ್ನೂ ಗ್ರೋ ಆಗಿ ಒಳ್ಳೇದು ಮಾಡ್ಲಿ. Thank you so much, Vivek sir. Thank you so much. Time itte generation ಗೆ content creators are very very important and they add a lot of value in the society. That is when I pitched you both to him. He was like, let's bring them, let's do it. Yeah, itte onji session undu students nottige. Are you ready? Poi. Are you guys ready? Yes. ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಹಾರ್ಡ್ವರ್ಸಿಗೆ ಬಂದ್ವಿ. ಪವರ್ ಹೌಸ್ ಇದು ಓಪನಿಂಗ್ ಆಯ್ತು, ಇಲ್ಲಿ ಬಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಈಗ ವಿ ಆರ್ ಗೋಯಿಂಗ್ ಟು ದ ಪ್ಯಾನಲ್ ಡಿಸ್ಕಷನ್. ಅಲ್ಲಿ ಕಾಂಟೆಂಟ್ ಕ್ರಿಯೇಷನ್, ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ಬೇಕಂತೆ. ಬನ್ನಿ. ರೀಸೆಂಟ್ ಆಗಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಸೊ ಅದರ ಜೊತೆಗೆ ಕನ್ನಡ ಫಿಟ್ನೆಸ್ ನ ಆಪ್ ಲಾಂಚ್ ಆಗಿತ್ತು. ಸೊ ಅದರ ಡೌನ್ಲೋಡ್ಸ್ 1 lakh ಡೌನ್ಲೋಡ್ಸ್ ಆಗಿದೆ. ನಮ್ಗೆ ಇಲ್ಲಿ ಕರೆದು ಸಹ ಪಾಡ್ಕಾಸ್ಟ್ ಮಾಡಿಸ್ತಿದ್ದಾರೆ. ಶರಣ್, ಎಂತ ಮಾಡುದು ಹೇಳಿ. ಈಗ ಸರ್ ಹೇಳಿದ್ರು, ನಾವೀಗ ನೋಡ್ತಾ ಇದ್ದೀವಿ ದಟ್
ಕಾಂಟೆಂಟ್ ಕ್ರಿಯೇಷನ್ ಹೈಪ್ ಆಗ್ತಾ ಇದೆ. ಈಗ ನೋಡಿದೆ ಸಮೀರ್ ವಿಡಿಯೋ ಅಂತ, ಅವ್ರೇನ್ ನೋಡಿದ್ರು ನಾನು 2019-2020 ಈ ವಿಷನ್ ನೋಡಿದ್ದೆ, ಬಿಕಾಸ್ ಐ ವಾಸ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್ ಹೇಗೆ ಗ್ರೋ ಆಗತ್ತಂತ. ಸಾರಿ ಬಟ್ ನಂಗೆ ಹೇಳ್ಬೇಕು ಟೀಮ್ ಅಂತ ಹೇಳುವಾಗ, ಈಗ ನಾನು ಇಲ್ಲಿ ಕೂತಿದ್ದೇನೆ, ನಾವು ಮಾತಾಡ್ತಿದ್ದೇವೆ, ನಂದು ಆಫೀಸಲ್ಲಿ 20-25 ಜನ ನಂದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ, 25 ಪೀಪಲ್. ಅವರ ಆಫೀಸಲ್ಲಿ ಅಲ್ಲಿ ಅವ್ರಿಗೋಸ್ಕರ ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ, ಇವ್ರದ್ದು ಪಾಡ್ಕಾಸ್ಟ್ ಎಡಿಟ್ ಮಾಡ್ತಾರೆ. ಸೊ ಸರ್, ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳುವಾಗ ಫ್ರಂಟ್ ಎಂಡ್ ಅಲ್ಲಿ ನಮ್ ವಿಡಿಯೋ ಕಾರಣ ಹಿಂದೆ ತುಂಬಾ ಕೆಲಸ ನಡೀತಿದೆ. Where you get to 90,000, 1 lakh fresher package? Bro, I did oil and gas engineering and I was a gold medalist in my college, so I got placed in a really good college. I mean, company. You work hard, sir. ಎಲ್ಲಿದ್ರೆ ಕಾಂಟೆಂಟ್ ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ ಸರ್, ಡಿಸಿಪ್ಲಿನ್ ಅಂತ ಹೇಳಿದ್ರು. ಡಿಸಿಪ್ಲಿನ್ ನೀವು ಕಾಲೇಜಲ್ಲಿ ಕೆಲಸದಲ್ಲಿ ಎಲ್ಲಿ ಡಿಸಿಪ್ಲಿನ್ ಇರ್ತೀರಾ ಗೊತ್ತಿಲ್ಲ, ಕಾಂಟೆಂಟ್ ಕ್ರಿಯೇಷನ್ ಗೆ ಇಳಿದ್ರೆ ಡಿಸಿಪ್ಲಿನ್ 3x ಬೇಕು. ನಾವು ಗಮ್ಮತ್ ಮಾಡುದು, ವ್ಲಾಗ್ ಮಾಡುದು ಕಾಣುತ್ತೆ. ರಾತ್ರಿ 3 ಗಂಟೆಗೆ ಮಲಗಿದ್ರು ಸ್ಯಾಮ್, ರಾತ್ರಿ 3 ಗಂಟೆಗೆ ಮಲಗಿದ್ರು, ಬೆಳಿಗ್ಗೆ ಎದ್ದು 7 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಲೇಬೇಕು. ಡು ಯು ಹ್ಯಾವ್ ಅನ್ ಆಪ್ಷನ್ ಸ್ಯಾಮ್? ನೋ. ನಾನು ಎಲ್ಲಿ ಇದ್ರೆ ಸಹ ನಂದು ಟೀಮ್ ಕಾಂಟೆಂಟ್ ಆಗಿದ್ಯಾ, ನಮ್ ಕ್ಲೈಂಟ್ ಸರಿ ಇದ್ದಾರಾ, ನಮ್ ಕೆಲಸ ಸರಿ ಇದ್ದಾರಾ ಅಂತ ಬೆಳಿಗ್ಗೆ ಎದ್ದು ನೋಡ್ಬೇಕು. ಈಗ ಕಾಲ್ ತೆಗ್ರೆ 50 ಕಾಲ್ ಬರುತ್ತೆ. ಸೊ ಡಿಸಿಪ್ಲಿನ್ ಇಸ್ ವಾಟ್ ಮೇಕ್ಸ್ ಯು ರೈಟ್. ನಾನು ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಆಪ್ ಲಾಂಚ್ ಮಾಡಾದ್ಮೇಲೆ ನನ್ನ ಆಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಿದ್ರೆ ಇಷ್ಟು ತನಕ 1 ಲಕ್ಷ ಡೌನ್ಲೋಡ್ ಆಗ್ತಿರ್ಲಿಲ್ಲ. ಯು ಗೆಟ್ ಮೈ ಪಾಯಿಂಟ್. ಸೊ ಯು ಬಿಲ್ಡ್ ಅ ಕಮ್ಯುನಿಟಿ ಪ್ರೆಸೆನ್ಸ್ ಆನ್ಲೈನ್, ದೆನ್ ಯು ಸ್ಟಾರ್ಟ್ ವಿತ್ ಯೋರ್ ಪ್ರಾಡಕ್ಟ್. ನಿಮ್ಮ ಬಿಲೀಫ್, ನಿಮ್ಮ ಟ್ರಸ್ಟ್, ನಿಮ್ಮ ನಾಲೆಜ್ ಆರ್ ವಾಟ್ ಎವರ್. ಈಗ ಪರ್ಸನಲ್ ಬ್ರ್ಯಾಂಡ್ ಇದೆ, ವಾಟ್ ಯು ಆರ್, ವಾಟ್ ಈಸ್ ಯುವರ್ ವರ್ಕ್, ದಟ್ ಹ್ಯಾಸ್ ಟು ಬಿ ಶೋಕೇಸ್. ಸೋಷಿಯಲ್ ಪ್ರೂಫ್ ಇಸ್ ರಿಯಲಿ ಇಂಪಾರ್ಟೆಂಟ್. ಟುಡೇ if we have 1 lakh downloads in our Kannada health and fitness app, we have worked with more than 10,000 people, more than 3,000 people have got transformed. Trust build ಆಯ್ತು, right? ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಒಬ್ರಿಗೆ ಒಂದು ಆಪ್ ಹೋಗಿ ಡೌನ್ಲೋಡ್ ಮಾಡಬೇಕು ಅಂದ್ರೆ ತುಂಬಾ ಜನರಿಗೆ ಉದಾಸೀನ ಆಗ, ನಾನೇ ಯಾವ ಆಪ್ ಅನ್ನು ಡೌನ್ಲೋಡ್ ಮಾಡಲ್ಲ. ಬಟ್ ದೆನ್ ದ ಟ್ರಸ್ಟ್ ಫ್ಯಾಕ್ಟರ್ ಕ್ಯಾನ್ ಬಿ ಬಿಲ್ಡ್ ಆನ್ಲೈನ್ ವಿತ್ ಯೋರ್ ವರ್ಕ್, ಬೀಯಿಂಗ್ ಕನ್ಸಿಸ್ಟೆಂಟ್, ಬೀಯಿಂಗ್ ಡೆಡಿಕೇಟೆಡ್. ಸೊ ಐ ವುಡ್ ಬಿಲೀವ್ ದಟ್ online presence, that too ಈಗದ today's time online presence is really important. Offline yes, but online presence build ಮಾಡಿದ್ರೆ offline and build ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. Offline ಇಂದ online shift ಆಗೋದು it is a little difficult. I have not experienced that. Shravan, one more thing. Okay, this is my personal experience also, and I know you also might have. Oh my God, what if I fall sick for the next 5 days? I'm not able to create content. Will people forget me? How do you handle that fear? ಮ್ಯಾಮ್, ನಾವು ಹೇಳಿದ್ರೆ ನಿಮ್ಗೆ ಶಾಕ್ ಆಗ್ಬೋದು ಮ್ಯಾಮ್. Yeah, please shock me. ನಮ್ಮ ಹತ್ರ ನೆಕ್ಸ್ಟ್ 3-4 ತಿಂಗಳಷ್ಟು ಕಾಂಟೆಂಟ್ ರೆಡಿ ಇದೆ. Oh, you do it well in advance. That's wonderful. Actually, this is something that I didn't know myself. That's every content creator probably vlogging ಎಲ್ಲ ಮಾಡಕ್ ಆಗಲ್ಲ, but then there are certain content which you can plan, do. So we shoot in studio, we have a kitchen setup to shoot, we have a noise proof studio where that's why I'm telling Creagenics Academy ನಾನು ಏನಿದೆ ಇವನಿಗೆ ಹೇಳಿದ್ರೆ ಪ್ರಮೋಷನ್ ಅಂತ ಹೇಳ್ತಾನೆ ಮ್ಯಾಮ್, ನಾನು please don't mind. But then what I'm trying to do, content creation is also, it is a full-time job. You need to be prepared, you need to script that. In our team there are 4 to 5 people only research. There are 22 people editing videos. So ಈಗ ಇವತ್ತೊಂದು ವಿಡಿಯೋ ಹಾಕ್ಬೇಕಾದ್ರೆ 22 ಜನ ಎಡಿಟ್ ಮಾಡ್ಬೇಕಾ? ಇಲ್ಲ. ಸೊ ನಾವು ಮಾಡ್ತೀವಿ, ನಮ್ಮ ಕ್ಲೈಂಟ್ಸಿಗೆ ಎಡಿಟ್ ಮಾಡ್ತೀವಿ. ಸೊ ಇಟ್ ಇಸ್ ಅ ಫುಲ್ ಟೈಮ್ ಥಿಂಗ್. ಯು ಹ್ಯಾವ್ ಟು ಗೆಟ್ ಇನ್ ಟು ಇಟ್, ಬಿ ಪ್ರಿಪೇರ್ಡ್, ಪ್ಲಾನ್, ಶೆಡ್ಯೂಲ್. ಈಗ ಇಲ್ಲಿ ಇವೆಂಟಿಗೆ ಬರ್ತಾ ಇದೀವಿ, ಕರೆಕ್ಟಾ? he called me about 15-20 days back. He told ಹೀಗಿದೆ ಸ್ಯಾಮ್ ಸಮೀರ್ ಔಟಿಂಗ್ ಮನೆ. ಓಕೆ. ಸೊ ವಿ ಹ್ಯಾಡ್ ಟು ಪ್ಲಾನ್. ಇಲ್ಲಿ ಬರುವ ಮುಂಚೆ ನಮ್ಗೆ ನಮ್ಮ ಕಾಂಟೆಂಟ್ ಕೆಲಸ ಎಲ್ಲ ಬ್ಯಾಕಪ್ ಮಾಡಬೇಕಿತ್ತು, ಟೈಮಿಗೆ ಪೋಸ್ಟ್ ಆಗತ್ತಾ, ಎವ್ರಿಥಿಂಗ್ ಹ್ಯಾಡ್ ಟು ಬಿ ಟೇಕನ್ ಕೇರ್. Thank you, Shravan. Looking for Sam because he's reached 1 million subscribers on YouTube. Super amazing. And also Shravan bro, Kannada health and fitness app, 1 lakh downloads in no time. That is ನೀವು ಸಹ ಆಪ್ ಡೌನ್ಲೋಡ್ ಮಾಡಿ ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕು ವರ್ಕೌಟ್ ಎಲ್ಲ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಶ್ರವಣ್ ಬೋದು ಆಲ್ಮೋಸ್ಟ್ 1 ಮಿಲಿಯನ್ ಆಗ್ತಿದೆ. ಯಾರ್ಯಾರು ಫಾಲೋ ಮಾಡಿಲ್ಲ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ, ನಾವು ಮಂಗಳೂರು ಬಿಟ್ಟು ಹೋಗೋಷ್ಟ್ರಲ್ಲಿ 1 ಮಿಲಿಯನ್ ಮಾಡಿಸ್ಬಿಡಿ. yes, please follow and play. ಆಲ್ಮೋಸ್ಟ್ ಕ್ಲೋಸ್ ಟು 1 ಮಿಲಿಯನ್. And my intention for doing this is, I know a lot of people here in Mangalore love them, so I thought why not
create a moment for them. This is from the entire Tulunadu. Congratulations for 1 million subscribers. Anchane, congratulations for 1 lakh downloads. Manondu. Powerhouse Studio, come on! ಸ್ಕೂಲ್ ನೆನಪಾಗೋಯ್ತು ಸ್ನೇಹಿತರೆ, ಮಕ್ಕಳನ್ನ ನೋಡಿ ಮಕ್ಕಳು ಮಲಗಿದ್ದಾರೆ ಕ್ಯೂಟಾಗಿ ನೋಡಿ. ನೋಡಿ ಬ್ರೋ, ಮಲ್ಗಕ್ಕೆ ಒಂದು ರೂಮ್ ಮಕ್ಕಳಿಗೆ. ಏನ್ ಫ್ಲೆಕ್ಸ್ ಮಾಡ್ತೀರಾ? ಮಕ್ಕಳನ್ನ ನೋಡಿ ಬ್ಲಶ್ ಆಯ್ತು. ನಾವು ಈಗ ಆಳ್ವಾಸ್ ಫೌಂಡರ್ ಅವರ ಮನೆಗೆ ಬಂದಿದ್ದೇವೆ. ಅವರ ಹೋಮ್ ಟೂರ್ ಕೊಡೋಣ ಬನ್ನಿ. ತುಂಬ ಚೆನ್ನಾಗಿದೆ. ಫುಲ್ ವುಡ್ ವರ್ಕ್ ಎಲ್ಲ ಜಾಸ್ತಿ ಇದೆ. ವೆರಿ ನೈಸ್ ಟ್ರೆಡಿಷ್ನಲ್ ಸೆಟಪ್ ಅಲ್ಲಿ. ವೆರಿ ನೈಸ್. ಮಂಗಳೂರು ಅಂಬಾನಿಗೆ ಲುಕ್ ಎಟ್ ದಿಸ್. ಫುಟ್ಬಾಲ್ ಆಡೋ ಗ್ರೌಂಡ್. ಅದು ಫ್ರಂಟ್, ಇದು ಬ್ಯಾಕ್. ಆಯ್ತು, ನಾವು ಯಾವ ಕಟ್ಟು ನನ್ನ ಮುಂದೆ ಜಾರುತ್ತುಂಟು. ಮೇಲೆ ಡಿಸೈನ್ ನೋಡಿ. ಖಜಾನ ಇನ್ಸೈಡ್. ಆಳು ಅವ್ರ ಮನೆ ಒಳಗೆ ಖಜಾನ ಉಂಟು ನೋಡಿ. ಖಜಾನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಲುಕ್ ಅಟ್ ದಿಸ್. ಐ ಬಿಲೀವ್ ಎಲ್ಲ ಸಿಲ್ವರ್ ಇರೋದು, ಗೊತ್ತಿಲ್ಲ. ಗೋಲ್ಡ್ ಸೇರ್ಬೋದು. ಗೋಲ್ಡ್ ಸಿಲ್ವರ್. ಸ್ನೇಹಿತರೆ, ಬಡವಿಂಗ್ ಈಗ ತುಂಬಾ ಟೈಮ್ ಆಯ್ತು. ಈಗ ಊಟ ಮಾಡಬೇಕು. ಸ್ಪೆಷಲ್ ಉರುವಲ್ ಉಂಟು, ಪನ್ನೀರ್ ಉಂಟು, ಚಪಾತಿ ಉಂಟು. ಊಟ ಮಾಡುವ ಹಶ್ವಾಗ್ತಾ ಉಂಟು. ಸೊ ಈಗ ನಾನು ಊಟ ಮಾಡೋ ತನಕ ನೀವೊಂದು ಟೂರ್ ನೋಡಿದ. ಈಗ ನಾವು ಮಂಗಳೂರಿದು ಅಥೆಂಟಿಕ್ ಫುಡ್ ತಿಂತ ಇರೋದು ವಿವೇಕ್ ಸರ್ನ ಮನೆಯಲ್ಲಿ. ಇದಕ್ಕೆ ಚಿಕನ್ ಉರುವಲ್ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಫೇಮಸ್ ಆಗಿರುತ್ತೆ, ತುಂಬ ಟೇಸ್ಟಿ ಸಹ ಇರುತ್ತೆ. ಮತ್ತು ಎಸ್ಪೆಷಲಿ ಈಗ ಸಿಂಪಲ್ ಫುಡ್ ಅಂತ ಹೇಳುವಾಗ ಇಲ್ಲಿ ಅಂದರೆ ಗೋ ಟು ಫುಡ್ ಅಂತ ಹೇಳುವಾಗ ನಾವು ರಸಮ್ ರೈಸ್ ತಿಂತೇವೆ. ಎಲ್ಲೆಲ್ಲಿ ಉಂಟು ರಸಮ್ ರೈಸ್? ಹಾಂ, ಇಲ್ಲಿ ರಸಮ್ ಉಂಟು. ಇದಕ್ಕೆ ರೈಸ್ ನಾವು ಯಾವ ಥರ ತಿನ್ನೋದು ಅಂದರೆ, ಇಲ್ಲಿ ನೋಡಿ, ರೆಡ್ ರೈಸ್ ಅಂತ ಹೇಳ್ತೇವೆ, ಇಲ್ಲದ್ರೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತೇವೆ. ಇದನ್ನ ತಿನ್ನೋದು. ನಾನು ಸಹ ಚಿಕ್ಕದಿರೋ ಇದೇ ತಿಂತಿದ್ದೆ. ಎಸ್ಪೆಷಲಿ ಇದ್ರ ಜೊತೆ ನಾನು ಕುಡು ಅಂತ ಒಂದು ಬರುತ್ತೆ, ಅದ್ರ ಜೊತೆ ಸೂಪರ್ ಆಗ್ತದೆ, ಅದ್ರ ಜೊತೆ ತಿಂತಾ ಇದ್ದೆ. ಹೌದಾ, ಕುಡು ಉಂಟಾ? ಹಾಗೆ ಇದು ಈ ಥರ ಬರುತ್ತೆ, ಅದು ತುಂಬ ಚೆನ್ನಾಗಾಗತ್ತೆ. ಇದು ಹಶ್ವಾಗ್ತುಂಟು, ನಂಗೆ ಜಾಸ್ತಿ ಮಾತಾಡಲಿಕ್ಕಾಗೋದು. ಹಶ್ವಾಗ್ ತಾಮ್ರದ ತಂದು ನೋಡಿ, ತಾಮ್ರದ ಗ್ಲಾಸಲ್ಲಿ ಇಲ್ಲೆಲ್ಲರೂ ನೀರು ಕುಡಿಯೋದು. ಸೊ ನಾನಿಲ್ಲಿ ಹೇಳ್ತಾ ಇರೋದು ನಗಡ್ತಾ ಇದ್ದಾರೆ. ಚಿಯರ್ಸ್ ಮಾಡಿ ಈಗ ಊಟ ಮಾಡುವ, ಆಯ್ತಾ? ಸ್ನೇಹಿತರೆ, ಸುಸ್ತಾಯ್ತು. ಬ್ರೋ, ಕೀ ಕಾರ್ಡ್ ನಿಮ್ಮ ಹತ್ರ ಇದೆಯಾ? ಎಂಗ್ಲೇನಾ? ಸುಸ್ತಾಯ್ತು, ಫಸ್ಟ್ ಪಂಚೆ ತೆಗಿಬೇಕು. ಥ್ಯಾಂಕ್ ಯು ಸೋ ಮಚ್. ಪೂರ ತುಳುನಾಡದ ಜನ ಆಳ್ವಾಸಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಲವ್ ತೋರಿಸಿದ್ರು, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಸ್ನೇಹಿತರೆ, ಇವೆಂಟ್ ಎಲ್ಲ ಆಯಿತು, ಚೆಕ್ಔಟ್ ಮಾಡಿದ್ರಿ. ಸಿಂಪಲ್ ಆಗಿರೋ ನೆಕ್ಸ್ಟ್ ಔಟ್ಫಿಟ್ ಇದು. ಲೂಸ್ ಹಾಕಿದ್ದೀನಿ ನೋಡಿ. ಈಗ ಸಡನ್ ನಿನ್ನೆ ಗಾಡಿ ಒಡೆದೋಗಿತ್ತು, ಬಟ್ ವೀಲ್ ಅಲೈನ್ಮೆಂಟ್ ಹೋಗಿದೆ ಅಂತ ಗೊತ್ತಿಲ್ಲ. ನೀವು ಆಗ ನೋಡಿದ್ರಲ್ಲ, ವೀಲ್ ಅಲೈನ್ಮೆಂಟ್ ಹೋಗಿದೆ. ಸೊ ಈಗ ಅದನ್ನು ರಿಪೇರ್ ಮಾಡಬೇಕು. ಅದನ್ನ ರಿಪೇರ್ ಮಾಡಿಕೊಂಡು ನೋಡೋಣ. ಆಗ್ತಾ ಇದೆ ಅನ್ಸುತ್ತೆ ಅಲ್ಲಿ. ದಟ್ಸ್ ವಾಟ್ ಐ ಟೋಲ್ಡ್ ಯು. ಈಗ ನಿನ್ನೆ ಆಯಿತು, ಹಾಗೆ ಆಯಿತು ಅಂತ ಕೂತ್ಕೊಂಡಿದ್ರೆ ಆಗ್ತೈತೆ. ಈಗ ಒಂದೊಂದಾಗಿ ರಿಪೇರ್ ಮಾಡಬೇಕು. ಈಗ ಪ್ರಾಬಬ್ಲಿ ಆ GR ಕಿಟ್ ಏನಿದೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ನೋಡೋಣ ಏನಾಗತ್ತೆ ಅಂತ. ಇಲ್ಲಿ ಮಂಗಳೂರಲ್ಲಿ ವ್ಯವಸ್ಥೆ ಆದರೆ ಮಂಗಳೂರಲ್ಲೇ, ಇಲ್ಲಾಂದರೆ ಬೆಂಗಳೂರು ಹೋಗಿ ಮಾಡಬೇಕು. ಫಸ್ಟ್ ವೀಲ್ ಅಲೈನ್ಮೆಂಟ್ ಮಾಡಿ ಇಲ್ಲಿಂದ ಹೊರಡುವ, ಓಕೆನಾ? ಸೊ ಸ್ನೇಹಿತರೆ, ಎಲ್ಲ ಮುಗೀತು. ಫೈನಲಿ ಎನ್ ರೂಟ್ ಬೆಂಗಳೂರು. ಸೊ ಒಂದು ವ್ಯೂ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ನೇಚರ್ ಇದು. ಅದು ನೋಡಿ ಮತ್ತೆ ಬೆಂಗಳೂರಿಗೆ. ಡ್ಯಾಮೇಜ್ ಆದ ಕಾರನ್ನು ಸ್ಯಾಮ್ಸಂಗ್ ಓಡಿಸಿದ್ರು. ಅಲೈನ್ಮೆಂಟ್ ಸರಿ ಆಯ್ತಾ? ಸರಿಯಾಗಿದೆಯಾ? ಸ್ನೇಹಿತರೆ, ನೀವು ಸಿನಿಮ್ಯಾಟಿಕ್ ವ್ಯೂ ಅನ್ನು ನೋಡಿ. ಈಗ ಸ್ನೇಹಿತರೆ, ಸ್ಯಾಮಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ನಾನು. ಬರ್ಬೇಕಾ ಬ್ರೋ? ಬನ್ನಿ. ಇಲ್ಲಿ ಪ್ರೋಟೀನ್, ಅಲ್ಲಿ ಪ್ರೋಟೀನ್, ಇಲ್ಲಿ ಪ್ರೋಟೀನ್. ಇವರು ಹಶ್ವಾಗಿತ್ತು, ಮಧ್ಯಾಹ್ನ ಊಟ ಮಾಡಿ ತಿಂದಿರಲಿಲ್ಲ. ಸೊ ಸ್ನೇಹಿತರೆ, ಊಟ ಆಯಿತು.
ನಾನು ಕ್ಯಾಲರೀಸ್ ಕಟ್ ಕಟ್ಬೇಕಂದ್ರೆ ಸಮೀರ್ ಬಿಡಲೇ ಇಲ್ಲ, ಸ್ವಲ್ಪ ತಿನ್ನಿ ಅಂತ ಕ್ಯಾಲರೀಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ವಾಪಸ್ ಹೋಗಿ ಕಾರ್ಡಿಯೋ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಸೊ ಬೇಸಿಕಲಿ ಏನಂದರೆ ಇಟ್ ಇಸ್ ನಾಟ್ ದಟ್ ನೀವು ಹೊರಗಿನ ಫುಡ್ ಅವಾಯ್ಡ್ ಮಾಡಿ ಅಂತ ಈಗ ಆಪ್ಷನ್ ಇರಲ್ಲ. ನಾನು ತಿಂದೆ, ಬಟ್ ಮೈಂಡ್ಫುಲ್ ಈಟಿಂಗ್ ಮಾಡಿ. ಫಸ್ಟಿಗೆ ವೆಜಿಟೇಬಲ್ಸ್ ತಿಂದೆ, ಸಲಾಡ್ ತಿಂದೆ, ಅದಾದಮೇಲೆ ಸ್ವಲ್ಪ ಚಿಕನ್ ಪ್ರೋಟೀನ್ ತಿಂದೆ, ಮತ್ತು ಸ್ವಲ್ಪ ರೈಸ್ ತಿಂದೆ, ಬ್ಯಾಲೆನ್ಸ್ ಆಗಿ. ಸೊ ಈ ಥರ ಹೋದರೆ ಒಳ್ಳೆಯದು. ಗುಡ್ ನೈಟ್, ಸ್ನೇಹಿತರೆ. ಫೈನಲಿ ದ ಟ್ರಿಪ್ ಕಮ್ಸ್ ಟು ಅನ್ ಎಂಡ್. ಕಾರ್ ಇದಾಗಿ ಮೇಲೆ ಕಡೆ ಆಗಿ ಅದೇ ಕಾರಲ್ಲಿ ನಾವು ಸ್ವಲ್ಪ ಜುಗಾಡು ಮಾಡಿ ಬೆಂಗಳೂರು ಬಂದೇವೆ. ಇನ್ನು ಅದನ್ನು ಈಗ ಹೋಗಿ ರಿಪೇರ್ ಮಾಡಿಸ್ಬೇಕು. ಬಟ್ ಎನಿವೇಸ್ ಈಗ ರಾತ್ರಿ 2:30 ಆಗಿದೆ. ಸೊ ಟೀಮ್ ಅವ್ರು ಇಳಿದು ಹೋಗ್ತಾ ಇದ್ದಾರೆ. ನಾನು ಸಹ ಮನೆಗೆ ಹೋಗಿ ಈಗ ಮಲಗೋದು. ವ್ಲಾಗನ್ನಿಲ್ಲೇ ಎಂಡ್ ಮಾಡ್ತಾ ಇದ್ದೇನೆ, ಸುಸ್ತು ಸಹ ಆಗಿದೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಬಾಯ್.